ಇನ್ನು ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಭೂಮಿಯ ಮೇಲೆ 24 ಗಂಟೆಯೂ ಕೂಡ ನಿಗಾ ಇಡುವ ಸಲುವಾಗಿ ನಿಸ್ಸಾರ್ ಉಪಗ್ರಹವನ್ನು ಇಸ್ರೋ ಉಡಾವಣೆ ಮಾಡಿತು. ನಾಸಾ ಜೊತೆಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನ ಜಿಎಸ್ಎಲ್ವಿ F-16 ರಾಕೆಟ್ ಆಂಧ್ರದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹೊತ್ತು ನಿಗದಿತ ಕಕ್ಷೆಯನ್ನು ಯಶಸ್ವಿಯಾಗಿ ಸೇರಿದೆ. ಭೂಮಿಯಿಂದ 747 ಕಿಲೋಮೀಟರ್ ಎತ್ತರದಲ್ಲಿರುವ ತನ್ನ ಕಕ್ಷೆ ತಲುಪಿರುವಂತಹ ಉಪಗ್ರಹ 90 ದಿನಗಳ ಅವಧಿಯ ಮುಖ್ಯವಾದಂತಹ ಕಮಿಷನಿಂಗ್ ಹಂತವನ್ನು ಆರಂಭಿಸಲಿದೆ. ಅಕ್ಟೋಬರ್ನಿಂದ ಕಾರ್ಯನಿರ್ವಹಿಸುತ್ತೆ. ನಿಸಾರ್ ಸ್ಯಾಟಲೈಟ್ನ ವಿಶೇಷತೆ ಏನು ಹಾಗಾದ್ರೆ ನೋಡೋಣ. ನೋಡೋಣ ಈ ನಿಸಾರ್ ಸ್ಯಾಟಲೈಟ್ ವಿಶೇಷತೆಗಳು. ಫಸ್ಟ್ ಒಂದಷ್ಟು ಪಾಯಿಂಟ್ಸ್ಗಳಿದೆ, ಅದನ್ನ ನೋಡ್ಬೋಣ, ಆಮೇಲೆ ಅದರದ ವಿವರಣೆ ನೋಡೋಣ. ನಿಸಾರ್ ಉಪಗ್ರಹ ಒಂದು ಬಾರಿಗೆ 242 ಕಿಲೋಮೀಟರ್ ಭೂ ವಿಸ್ತೀರ್ಣದ ಸರ್ವೇಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಭೂ ವಿಸ್ತೀರ್ಣದ, ಭೂಮಿಯ ವಿಸ್ತೀರ್ಣ ಏನು ಬರುತ್ತೆ ಅದರದ್ದು ಸರ್ವೇಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಇದು ಡ್ಯೂಯಲ್ ಫ್ರೀಕ್ವೆನ್ಸಿ ರೆಡಾರ್, ಐ ಬ್ಯಾಂಡ್ ಎಸ್ ಬ್ಯಾಂಡ್ ಬಳಸುವ ವಿಶ್ವದ ಮೊದಲ ಉಪಗ್ರಹ ಅಂತಕ್ಕಂಥ ಖ್ಯಾತಿ ಇದೆ ಇದಕ್ಕೆ. ತುಂಬ ಪ್ರಯತ್ನಪಟ್ಟು ತುಂಬ ಶ್ರಮ ವಹಿಸಿ ಇದನ್ನು ರೆಡಿಯಾಗಿ ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗನೂ ಕೂಡ ನಮಗೆ ಹಾಗೇ ಇದೆ, ಮುಂದೆ ಹೇಳ್ತೀನಿ. ಅತ್ಯಂತ ನಿಖರವಾದ ಚಿತ್ರಗಳನ್ನು ಒದಗಿಸುತ್ತೆ. ಹೈ ಡೆಫಿನಿಷನ್ ರೆಸಲ್ಯೂಷನ್ ಇರ್ತಕ್ಕಂಥ ಫೋಟೋಗಳನ್ನ ಕಳಿಸುತ್ತೆ ಅಂತ ಅಂದ್ಬಿಟ್ಟು HD ಕ್ವಾಲಿಟಿ ಅಂತ ಹೇಳ್ತಾರೆ. ಅದರದ್ದು ಜೊತೆಗೆ ಈ ನಿಸಾರ್ ಕಳಿಸ್ತಕ್ಕಂಥ ದತ್ತಾಂಶ ಡೇಟಾ ಎಲ್ಲ ದೇಶಗಳ ಅಧ್ಯಯನಕ್ಕೆ ಉಚಿತವಾಗಿ ಕೊಡ್ತಾರಂತೆ. ಎಲ್ಲ ದೇಶದವರು ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡ್ಕೋಬಹುದು. ಹವಾಮಾನ ಬದಲಾವಣೆ, ನೈಸರ್ಗಿಕ ವಿಕೋಪದ ನಿರ್ವಹಣೆಯನ್ನು ಇದು ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೃಷಿ ಕ್ಷೇತ್ರಗಳಿಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತೆ. ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇದು ಸ್ಟಡಿ ಮಾಡುತ್ತೆ ಅಂತಕ್ಕಂಥದ್ದು. ನೀರ್ಗಲ್ಲು, ಹಿಮಫಲಕಗಳ ಬದಲಾವಣೆ, ಮಣ್ಣಿನಲ್ಲಿರುವ ತೇವಾಂಶ, ಇದು ಆನಂತರ ಅದು ಕೃಷಿ ಇಲಾಖೆಗೆ ಮಾಹಿತಿ ಬಂದು ರೈತರ ತನಕ ಹೋಗುತ್ತಿದ್ದು. ರೈತರಿಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ಇದರಿಂದ ಸಿಗ್ತಕ್ಕಂಥ ಮಾಹಿತಿ. ಹಾಗೆಯೇ ಪ್ರವಾಹ ಉಂಟಾಗೋದು, ಅರಣ್ಯ ನಾಶ, ಬೆಳೆಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಇವುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗೆಯೇ ನಗರೀಕರಣ, ಸೌಕರ್ಯಗಳ ಬದಲಾವಣೆ ಮುಂತಾದ ವಿಷಯಗಳಿಗೆ ಇದರಿಂದ ಉಪಯುಕ್ತವಾದಂತಹ ಅಧ್ಯಯನವನ್ನು ಮಾಡ್ಬೋದು. 12,900 ಕೋಟಿ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. 12,900 ಕೋಟಿ, ಇದರಲ್ಲಿ 10,290 ಕೋಟಿ ನಾಸಾದವರು ಕೊಟ್ಟಿದ್ದಾರೆ. 788 ಕೋಟಿಯನ್ನು ಇಸ್ರೋದವರು ಇನ್ವೆಸ್ಟ್ ಮಾಡಿರೋದು, ಅಂದರೆ ನಮ್ಮ ದೇಶದವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಒಟ್ಟು 2,392 kg ತೂಕ, 3 ವರ್ಷ ಇದರ ಜೀವಿತಾವಧಿ ಅಂತ ಹೇಳ್ತಾರೆ. ಶ್ರೀಹರಿಕೋಟದಲ್ಲಿ 102ನೇ ಉಪಗ್ರಹ ಉಡಾವಣೆ ಆಗಿದ್ದು ಅಂತಂದ್ಬಿಟ್ಟು. ಈಗ ಮೊದಲನೇದಾಗಿ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಯಾಕೆ ಮಾಡಿದ್ರು? ನಾಸಾದವರು ಮನಸ್ಸು ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ ಇದನ್ನ ಅವರು ಮಾಡ್ಕೋಬಹುದಾಗಿತ್ತು. 2019ರಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಟ್ಟಾಗ ನಾವು ಹೇಳ್ತೀವಿ ನೋಡಿ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ದ್ವಿಪಕ್ಷೀಯ ಒಪ್ಪಂದಗಳಾಯಿತು ಅಂತ. ಆಗ ಒಂದು ದ್ವಿಪಕ್ಷೀಯ ಒಪ್ಪಂದ ಆಗಿತ್ತು. ಯಾರ್ಯಾರ ನಡುವೆ ಅಂತಂದರೆ ನಾಸಾ ಮತ್ತು ಇಸ್ರೋ ನಡುವೆ. ಎರಡೂ ದೇಶಗಳು ಸೇರಿ ಜಂಟಿಯಾಗಿ ಕೆಲವೊಂದು ಇಂಥ ಮಿಷನ್ಗಳನ್ನು ನಾವು ಆಪರೇಟ್ ಮಾಡೋಣ ಅಂತ. ಅದರ ಮೊದಲ ಹಂತನೇ ಈ ಉಪಗ್ರಹದ ಉಡಾವಣೆ. ಈ ಉಪಗ್ರಹದ ಉಡಾವಣೆಯಲ್ಲಿ ಎರಡೂ ಕಡೆಯಿಂದನೂ ಕೂಡ ಮಾಹಿತಿ ತಂತ್ರಜ್ಞಾನಗಳು ಎಲ್ಲ ಶೇರ್ ಆಗಿದೆ. ಜೊತೆಗೆ ನೀವು ಅನಿಸ್ಬೋದು ಯಾಕೆ ಇಂಡಿಯಾ ಶ್ರೀಹರಿಕೋಟಾದಿಂದನೇ ಲಾಂಚ್ ಮಾಡಿದ್ರು ಅಂತ. ಅದು ಎಲ್ಲ ಇರುತ್ತೆ. ಈಗ ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಕ್ರಿಕೆಟ್ ಆಡ್ತಾರೆ, ಆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡ್ತಾರೆ, ಅಥವಾ ಕ್ರಿಕೆಟ್ ಅಂತಲೇ ಅಲ್ಲ ಯಾವುದೇ ಕ್ರೀಡೆಗಳನ್ನ ಆಡ್ತಾರೆ. ಇವೆಲ್ಲವೂ ಕೂಡ ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧಗಳನ್ನ ಸುಧಾರಿಸುವ ನಿಟ್ಟಿನಲ್ಲಿ ಕೈಗೊಳ್ಳತಕ್ಕಂಥ ಕ್ರಮ. ಒಂದು ಕಾಲದಲ್ಲಿ ಕ್ರಯೋಜೆನಿಕ್ ಎಂಜಿನ್ ಕೊಡೋದಕ್ಕೇನೆ ಅಡ್ಡಿಪಡಿಸಿದ್ರು. ಕರೆಕ್ಟ್, ಎಸ್, ಅಡ್ಡಿಪಡಿಸಿದ್ರು. ಈಗ ನೋಡಿ, ಕೊಲಾಬ್ರೇಷನ್, ಜಾಯಿಂಟ್ ವೆಂಚರ್ಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಿಜಕ್ಕೂ ಕೂಡ ಇದು, ಆಮೇಲೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಈ ಕೆಲಸವನ್ನ ಮಾಡಿದೆ ಅಂತಂದಾಗ ಉಳಿದ ಕೆಲವು ಪ್ರಬಲ ರಾಷ್ಟ್ರಗಳಿಗೆ ಬೇರೆ ಬೇರೆ ಮೆಸೇಜ್ ಹೋಗುತ್ತೆ. ನಮ್ಮ ಸ್ನೇಹ ಸೌಹಾರ್ದತೆ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ನಾಸಾ ಅಂಡ್ ಇಸ್ರೋ ಅಂತಂದಾಗ ನಾಸಾ ಲೆವೆಲ್ನಲ್ಲಿ ಇಸ್ರೋ ರೆಕಗ್ನೈಸ್ ಆಗುತ್ತೆ ವರ್ಲ್ಡ್ ವೈಡ್. ನಮ್ಮ ದೇಶದ ಬಾಹ್ಯಾಕಾಶ ಸಂಸ್ಥೆ ಕೂಡ ರೆಕಗ್ನೈಸ್ ಆಗುತ್ತೆ. ಇದೆಲ್ಲವೂ ಕೂಡ ಅಡಕವಾಗಿರುತ್ತೆ. ನಾವು ಕೆಲವೊಂದು ಅದನ್ನು ಯೋಚನೆ ಮಾಡಬೇಕು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೋಸ್ಕರನೇ ನೋಡಿ, ಎಲ್ಲ ದೇಶಗಳಿಗೆ ಡೇಟಾವನ್ನು ಉಚಿತವಾಗಿ ಕೊಡ್ತೀವಿ ಇದರಿಂದ ಅಂತಂದ್ಬಿಟ್ಟು. ಇದು ಮತ್ತೊಂದು ಮೈಲುಗಲ್ಲು ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನನ್ನ ಪ್ರಕಾರದಲ್ಲಿ. ಸೊ ಒಳ್ಳೆ ಒಂದು ಶಕ್ತಿಶಾಲಿ ಕೂಡ ಹೌದು. ಇದರಿಂದ ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳಿಗೆ ತುಂಬಾ ಅನುಕೂಲ ಆಗುತ್ತೆ.